ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ನಾನಿವತ್ತು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ಪೆಷಲ್ ಪ್ಲೇಸ್ಗೆ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಇವತ್ತು. ಆ ಪ್ಲೇಸ್ ಏನಂತ ನೋಡೋಣ ಬನ್ನಿ, ತೋರಿಸ್ತೀನಿ. ಸಸ್ಪೆನ್ಸ್. ಸ್ಪೆಷಲ್ ವಿಸಿಟು JKVK ಕೃಷಿ ಮೇಳ 2025 ರೀಸೆಂಟಾಗಿ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಏನಂತ ಅಂತಂದರೆ ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹೋದರೆ. ಆಮೇಲೆ ರೈತರು ಹೋದರೆ ತುಂಬ ಒಳ್ಳೆಯದಲ್ಲಿ. ಯಾರ್ಯಾರು ಫಾರ್ಮಿಂಗ್ ಎಲ್ಲ ಮಾಡ್ತಿರ್ತಾರೆ ಅವರೆಲ್ಲ, ಯಾರ್ಯಾರು ಅಗ್ರಿಕಲ್ಚರ್ ಮಾಡ್ತಾಯಿರ್ತಾರೆ ಅವರೆಲ್ಲನೂ. ಇದು ಮಾಡರ್ನ್ ಫಾರ್ಮಿಂಗ್ ಹೆಂಗೆ ಟೆಕ್ನಾಲಜಿ ಇದೆ, ಆಮೇಲೆ ಯಾವ ಥರ ಸೀಡ್ಸು, ಆರ್ಗ್ಯಾನಿಕ್ ಪ್ರಾಡಕ್ಟ್ಸು, ಲೈಫ್ ಸ್ಟಾಕ್ಸು, ಆಮೇಲೆ ಅಗ್ರಿಕಲ್ಚರ್ ಮಷಿನ್ಸು, ಅಗ್ರಿಕಲ್ಚರ್ಗೆ ಏನೇನು ಯೂಸ್ ಮಾಡ್ತಾರೆ ಎಲ್ಲ ಥರ ಮಷಿನ್ಸು, ಹಾಗೆ ದೇಸಿ ಫುಡ್ಗಳ ಸ್ಟಾಲ್ಸ್ ಇರುತ್ತೆ, ಎಲ್ಲನೂ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಹೋಗಿ ವಿಸಿಟ್ ಮಾಡಿ. ಹಾಗೆ ಕೃಷಿ ಮೇಳದಲ್ಲಿ ಏನು ಶೋಕೇಸ್ ಮಾಡ್ತಾರೆ ಅಂದರೆ ಫ್ಯೂಚರ್ ಫಾರ್ಮಿಂಗ್ ಸಪೋರ್ಟಿಂಗು, ಹಾಗೆ ಫಾರ್ಮರ್ಸ್ ವಿತ್ ನ್ಯೂ ಐಡಿಯಾಸ್, ಏನೇನು ನ್ಯೂ ಐಡಿಯಾಸ್ನ ಕೊಡ್ತಾ ಇರ್ತಾರೆ. ಯಾವುದೋ ಥರ ಫ್ಯೂಚರಲ್ಲಿ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ, ಆ ಥರ ಎಲ್ಲನೂ ಇಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಹೇಳಿಕೊಡ್ತಾರೆ. ನೀವು ಅಗ್ರಿಕಲ್ಚರ್ನ ಲವ್ ಮಾಡೋರಾಗಿದ್ದರೆ, ವಿಲೇಜ್ ಟ್ರೆಡಿಷ್ನಲ್ ಆ ಥರ ಹೊಂದಿರೋರಾದರೆ ಇದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಫುಲ್ ವಿಡಿಯೋನ ವಾಚ್ ಮಾಡಿ. ಹಾಗೆ ವಿಸಿಟ್ ಮಾಡಿ ಬ್ಯೂಟಿ ಆಫ್ ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಳ್ಳಿ. ಲೊಕೇಶನ್ ಬಂದು ಯಲಹಂಕ, ಬ್ಯಾಂಗ್ಳೂರು, JKVK ಕೃಷಿ ಮೇಳ. ಇಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೀನಿ ನಾನು JKVK ಕೃಷಿ ಮೇಳದ ಬಗ್ಗೆ. JKVK ಅಂತಂದರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳಿ. ಇದನ್ನು UAS ಅಂತಾರೆ. UAS ಅಂತಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಅಂತ ಹೇಳಿ. ಏನಂತ ಅಂದರೆ ಅಗ್ರಿಕಲ್ಚರ್ ಬಗ್ಗೆ, ಹಾಗೆ ಹೊಸ ಹೊಸ ಸೀಡ್ಸ್ ಏನೇನು ಯಾವ್ಯಾವ ಥರ ಬಂದಿರುತ್ತೆ ಅದ್ರ ಬಗ್ಗೆ, ಆಮೇಲೆ ಹೊಸ ಅಗ್ರಿಕಲ್ಚರ್ಗೆ ಏನೇನು ಮಷಿನ್ಸ್ ಹೊಸದು ಬಂದಿರುತ್ತೆ, ಯಾವ ಥರ ಯೂಸ್ ಮಾಡೋದು, ಆ ಥರ ಎಲ್ಲನೂ ಹೇಳಿಕೊಡ್ತಾರೆ. ಹಾಗೆ ಈಗ ಹಳ್ಳಿ ಕಾರು ಆ ಥರ ಎಲ್ಲ ಬೇರೆ ಬೇರೆ ಡಿಫ್ರೆಂಟ್ ಟೈಪು ದನಗಳು, ಎತ್ತು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಬೇರೆ ಬೇರೆ ತಳಿಗಳಿರುತ್ತಲ್ಲ ಆ ಥರದ್ದೆಲ್ಲನೂ ತೊಗೊಂಬಂದಿರ್ತಾರೆ. ಹಾಗೆ ಬರ್ಡ್ಸು, ಆಮೇಲೆ ಕೋಳಿ, ಈ ಥರದ್ದೆಲ್ಲ ಏನೇನು ಇರುತ್ತಲ್ಲ, ಏನೇನು ಸಾಕ್ತಾರಲ್ಲ ಮನೇಲಿ, ಅದನ್ನೆಲ್ಲನೂ ತೊಗೊಂಬಂದಿರ್ತಾರೆ. ಹಾಗೆ ಈ ಸರಿ ಒಂದು ಡಿಫ್ರೆಂಟ್ ಮೊಲ ಇದೆ, ಅದರಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ. ಹಾಗೆ ಇನ್ನೂ ಸ್ಪೆಷಲ್ ಅಂತ ಏನಂತಂದರೆ ಇಲ್ಲಿ ಫುಡ್ ಸ್ಟಾಲ್ಸ್ಗಳಿರುತ್ತೆ, ಎಲ್ಲ ಆ ಥರ ಸ್ನ್ಯಾಕ್ಸು, ಅದೊಂದು ಚೆಂದ. ಎಲ್ಲ ಫ್ಯಾಮಿಲಿ ಎಲ್ಲ ಹೋದರೆ ಅದೊಂದು ಎಂಜಾಯ್ ಮಾಡ್ಬೋದು, ಎಲ್ಲ ನೋಡಿಕೊಂಡು ತಿನ್ಕೊಂಡು ಬರೋದು. ಫ್ಯಾಮಿಲಿಯವ್ರು ಹೋಗೋದು ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಮೇನ್ ಏನಂತ ಅಂದರೆ ಹೊಸ ಬೆಳೆನೇ ಯಾವ ಥರ ಬೆಳಿಬೇಕು, ಅದಕ್ಕೆ ಯಾವ ಥರ ನಾವು ಕೇರ್ ಮಾಡಬೇಕು, ಅದಕ್ಕೆ ಯಾವ ಥರ ಗೊಬ್ಬರ ಎಲ್ಲ ಯೂಸ್ ಮಾಡಬೇಕು, ಹಾಗೆ ಹೈಬ್ರಿಡು ಅದರದ್ದೆಲ್ಲನೂ ಕ್ವಾಲಿಟಿ ಎಲ್ಲನೂ, ಆಮೇಲೆ ಕೃಷಿಗೆ ಯೂಸ್ ಮಾಡೋವಂಥ ಮಷಿನ್ಸು, ಹೊಸ ಹೊಸ ಮಷಿನ್ಸ್ ಬಂದಿರತ್ತೆ, ಅದನ್ನು ಎಲ್ಲನೂ ಇಲ್ಲಿ ಶೋಕೇಸ್ ಮಾಡಿರ್ತಾರೆ. ಹಾಗೆ ಡ್ರೋನ್ದು ಕೂಡ ಇದೆ ಅಂತ ಹೇಳಿದ್ದಾರೆ, ನೋಡಬೇಕು. ಹಾಗೆ ನರ್ಸರಿ, ಗಿಡ ಮರಗಳು, ಹೂಗಳದ್ದು ಎಲ್ಲನೂ, ಪ್ಲ್ಯಾಂಟ್ಸು, ಆಮೇಲೆ ಕೌವು, ಆಮೇಲೆ ಕೋಳಿ, ಮೇಕೆ, ಇನ್ನೇನೆಲ್ಲ ಪಶುಗಳಿರುತ್ತಲ್ಲ ಅದೆಲ್ಲನೂ. ಹಾಗೆ ಜೇನು ಸಾಕಾಣೆ ಮತ್ತು ಮಶ್ರೂಮ್ನ ಯಾವ ಥರ ಬೆಳಿಬೇಕು ಅದ್ರ ಬಗ್ಗೆ, ಮನೆಯಲ್ಲಿ ಅಂದರೆ ಟೆರೆಸ್ ಗಾರ್ಡನಿಂಗ್ ಯಾವ ಥರ ಮಾಡ್ಬೋದು, ಅದಕ್ಕೆ ಗೊಬ್ಬರ, ಆಮೇಲೆ ಇಲ್ಲಿ ಅಡುಗೆ ಮೇಳಗಳಿರುತ್ತೆ, ಆಮೇಲೆ ಸಸ್ಯಾಹಾರಿ ಮತ್ತು ಈ ಥರ ದೇಶಿ ಉತ್ಪನ್ನಗಳ ಸ್ಟಾಲ್ಗಳಿರುತ್ತೆ. ಅಂತಂದರೆ ಈಗ ಏನು ಸ್ಪೆಷಲ್ ಅಂತಂದರೆ ಜಿರ್ಲೆದು, ಆಮೇಲೆ ಇನ್ನೊಂದೇನು ರೇಷ್ಮೆ ಹುಳ ಥರ ಒಂದು ಇನ್ನೊಂದು ಬರುತ್ತಲ್ಲ, ಆ ಥರ ಎಲ್ಲನೂ ಈಗ ಚೈನೀಸ್ ಎಲ್ಲ ತಿಂತಾರಲ್ಲ ಆ ಥರದ್ದೇನೋ ಇಲ್ಲಿ ವೆರೈಟಿನ ರೆಡಿ ಮಾಡಿದಾರಂತೆ. ಅದನ್ನು ಸ್ವಲ್ಪ ಹೋಗಿ ನೋಡಬೇಕು ಏನಂತ. ಕಾಕ್ರೋಚ್ ಎಲ್ಲ ಯೂಸ್ ಮಾಡಿಕೊಂಡು ಏನೋ ಪಿಜ್ಜಾ ಥರ ಎಲ್ಲ ಏನೇನೋ ಮಾಡಿದಾರಂತೆ. ಸೊ ಹೋಗಿ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇದೆ. ಆಮೇಲೆ ಇಲ್ಲಿ ರೈತರಿಗೆ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ. ಹಾಗೆ ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಫ್ಯೂಚರಲ್ಲಿ ಯಾವ ಥರ ಹೊಸ ತಂತ್ರಜ್ಞಾನನ ಬಳಸ್ಕೋಬೇಕು, ಹಾಗೆ ಪರ್ಚೇಸ್ ಕೂಡ ಮಾಡ್ಬೋದು ಅಲ್ಲಿ ನಾವು. ಕೃಷಿ ಮೇಳ ಅಂತಂದರೆ ಬರೀ ಕೃಷಿ ಬಗ್ಗೆನೇ ಅಂತ ಅಲ್ಲ, ಎಕ್ಸಿಬಿಷನ್ ಥರ ಎಲ್ಲನೂ ಇರುತ್ತೆ. ಎಲ್ಲ ಥರ ಸ್ಟಾಲ್ಗಳಿರುತ್ತೆ, ಎಲ್ಲ ಥರ ಫುಡ್ ಇರುತ್ತೆ, ವೆರೈಟಿ ಫುಡ್ಗಳು ಎಲ್ಲನೂ ಇರುತ್ತೆ. ಟೋಟಲಾಗಿ ರೈತರಿಗೆ ಮಾತ್ರ ಒಳ್ಳೆ ಹೊಸ ಹೊಸ ತಂತ್ರಜ್ಞಾನದ ಬಗ್ಗೆ, ಕೃಷಿ ಬಗ್ಗೆ ಮಾತ್ರ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಅಲ್ಲಿ ಹೋದರೆ ಮಾತ್ರ ತುಂಬ ಯೂಸ್ ಇದೆ ರೈತರಿಗೆ. ಇಲ್ಲಿ ಮೇನಾಗಿ ಅಗ್ರಿಕಲ್ಚರ್, ಹಾಗೆ ಮಷಿನ್ಸು, ಆಮೇಲೆ ಹೈಬ್ರಿಡ್ ಗುಣಮಟ್ಟದ ಸೀಡ್ಸ್ ಎಲ್ಲ, ಮತ್ತು ಪಶು ಸಂಗೋಪನೆ, ಮತ್ತು ಜೇನು ಸಾಕಾಣೆ, ಮಶ್ರೂಮ್ದು ತರಬೇತಿಯನ್ನು ಕೊಡ್ತಾರೆ. ಡ್ರೋನು ಯಾವ ಥರ ಅಂತ ಅದನ್ನು ನೋಡ್ಬೋದು. ಟೋಟಲಾಗಿ ಕೃಷಿಗೆ ಏನೇನು ಬೇಕು ಎಲ್ಲ ಥರ ಮಷಿನ್ಸ್ ಇರುತ್ತೆ. ಗೋವು, ಮೇಕೆ, ಕೋಳಿ ಸಾಕಾಣೆ, ಹಾಗೆ ಮನೆಯಲ್ಲೇ ತೋಟಗಾರಿಕೆ ಮಾಡೋರು ಅಂದರೆ ಟೆರೆಸ್ ಗಾರ್ಡನಿಂಗ್ ಅಂತಾರಲ್ಲ ಆ ಥರ, ಮತ್ತು ಆರ್ಗ್ಯಾನಿಕ್ ಗೊಬ್ಬರ ಬಗ್ಗೆ,
ಎಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಪಡ್ಕೋಬೋದು ನೀವು. ಇಲ್ಲೆಲ್ಲ ನೋಡಿ ಯಾವ ಥರ ಎಕ್ಸಿಬಿಷನ್, ಇಲ್ಲೆಲ್ಲ ಎಷ್ಟು ಜನ ಫ್ಲವರು ಹಾಗೆ ಈ ಥರ ಎತ್ತು ಗಾಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ಮತ್ತು ಮನೆ ಈ ಥರ ವಿಲೇಜ್ ಥರ ಎಲ್ಲ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲನೂ. ಆಮೇಲೆ ಇಲ್ಲೆಲ್ಲನೂ ನೋಡಿ ರಾಗಿ ಕಣ ಅಂತಾರಲ್ಲ ಆ ಥರ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಮಷಿನ್ಸು, ಎಲ್ಲ ಥರ ಮಷಿನ್ಸ್ ಇದೆ ನೋಡಿ. ಎಷ್ಟು ಥರ ಟ್ರ್ಯಾಕ್ಟರ್ಸ್ ಇದೆ, ಈ ಥರ ಟಿಲ್ಲರ್ ಸಣ್ಣ ಸಣ್ಣದು ಟ್ರ್ಯಾಕ್ಟರ್ಸು. ಆಮೇಲೆ ಇದು ನೋಡಿ ದನಗಳು ಎಷ್ಟು ಥರ ಇದ್ದಾವೆ ಅಂತ, ಹಳ್ಳಿ ಕಾರು ಏನೇನೋ ಹೆಸರುಗಳಿದೆ, ನನಗೆ ಗೊತ್ತಿಲ್ಲ ಅಷ್ಟು. ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ನನಗೂ ಕ್ಯೂರಿಯಾಸಿಟಿ ಇತ್ತು ಹೋಗಿ ನೋಡ್ಬೇಕು. ಇದು ನೋಡಿ ಇದೊಂಥರ ಡಿಫ್ರೆಂಟ್ ದನಗಳು, ಸಣ್ಣ ಸಣ್ಣಗಿರುತ್ತಲ್ಲ ಕವು, ಆ ಥರ ಚೆನ್ನಾಗಿರುತ್ತೆ ಕ್ಯೂಟಾಗಿ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಹಾರ ಎಲ್ಲ ಹೂವೆಲ್ಲ ಹಾಕಿಬಿಟ್ಟು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ತುಂಬ ಅಂದರೆ ತುಂಬ ವೆರೈಟಿ. ಇದು ನೋಡಿ ಇದ್ರ ಕೊಂಬಂತೂ ಎಷ್ಟು ದಪ್ಪ ಇದೆ ಅಂದರೆ, ಇದು ವಿಡಿಯೋದಲ್ಲಿ ಅಷ್ಟು ಕಾಣಿಸಲ್ಲ, ಎದುರುಗಡೆಯಿಂದ ನೋಡೋಕ್ಕೆ ಮಾತ್ರ ತುಂಬ ದೊಡ್ಡಕ್ಕಿದೆ ಇದು. ನಾ ಫಸ್ಟ್ ಟೈಮ್ ನೋಡಿದ್ದು ಈ ಥರ ಡೈರೆಕ್ಟಾಗಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರೆ ಎಲ್ಲನೂ. ಕೊಂಬೆಲ್ಲ ನೋಡಿ ಎಷ್ಟು ಶಾರ್ಪಾಗಿ ಉದ್ದುದ್ದು ಹೆಂಗಿದೆ ಅಂತ, ಸಣ್ಣಗೆ ದಪ್ಪ ಕೂಡ ಎಲ್ಲ ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿ ರೆಡಿ ಮಾಡಿ ಎಲ್ಲ ದನಗಳನ್ನ ಎಷ್ಟು ಚೆನ್ನಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ತುಂಬ ನಂಗೆ ಇಷ್ಟ ಆಯಿತು ಹೋಗಿದ್ದಕ್ಕೆ. ಹಾಗೆ ಯಾರ್ಯಾರು ಹೋಗಿಲ್ಲ ಹೋಗಿ ಎಂಜಾಯ್ ಮಾಡಿ. ನೋಡಿ ಮೊಲ ನೋಡಿ, ಇದೊಂಥರ ಹೊಸ ಥರ ಮೊಲ ನೋಡಿ, ಇದೇನೋ ಯಾವುದೋ ದೇಶದಂತೆ, ಅದು ಯಾವುದಂತ ನೆನಪಿಲ್ಲ ನನಗೆ. ಎಷ್ಟು ಚೆನ್ನಾಗಿದೆ ಅಂತ. ಕತ್ಲೆ ಆಯಿತು, ಜನ ರಶ್ ಅಂದರೆ ರಶ್, ಎಷ್ಟು ಜನ ಇದ್ದಾರೆ ಅಂದರೆ ಅಪ್ಪ, ಈ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ. ಸೊ ಹೋಗಿ ಮುಗೀತು, ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಬ್ಲಾಗ್ ಅಂದೇ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಹಾಗೆ ಇಲ್ಲಿ ಒಂದು ಟೆಂಪಲ್ ಕೂಡ ಇದೆ, JKVK ಇಲ್ಲಿ ನೋಡಿ, ಗಣೇಶ ಟೆಂಪಲ್. ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನನಗೆ ಎಷ್ಟು ನಾಲೆಜ್ ಇದೆ ಅಷ್ಟರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಏನಾದರೂ ಇದರಲ್ಲಿ ಮಿಸ್ ಆಗಿದ್ದರೆ, ರಾಂಗ್ ಆಗಿದ್ದರೆ ಕ್ಷಮಿಸಿ. ಎಲ್ಲರಿಗೂ ಬಾಯ್.